ನಮಸ್ತೆ. 6/6/2025 ಶುಕ್ರವಾರ. ಈ ದಿನದ ವಿಶೇಷಗಳನ್ನು ನೋಡೋಣ. 5:53ಕ್ಕೆ ಸೂರ್ಯೋದಯ, ಸಂಜೆ 6:44ಕ್ಕೆ ಸೂರ್ಯ ಅಸ್ತಮನ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಏಕಾದಶಿ ತಿಥಿ ಬೆಳಗ್ಗೆಯಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 4:47 ಇದೆ ಏಕಾದಶಿ. ಆನಂತರ ದ್ವಾದಶಿ 5:53ರಿಂದ ಹಸ್ತ ನಕ್ಷತ್ರ ಪ್ರಾರಂಭವಾಗಿ ಬರೀ ಹೆಚ್ಚು ಕಮ್ಮಿ 1 ಅವರ್ ಇರುತ್ತದೆ, 6:34ವರೆಗೂ. ಈ ದಿನದಲ್ಲೂ ಕೂಡ ಈ ಸಮಯದ ಒಳಗಡೆ ಶುಭ ಕಾರ್ಯಗಳನ್ನ ಮಾಡ್ಬೋದು. ಯಾಕೆಂತಂದರೆ ಆ ರೀತಿ ಶುಭವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತ ಸಕ್ಸಸ್. ಆನಂತರ ಬರುವ ಚಿತ್ತಾ ನಕ್ಷತ್ರ, ಅದರಲ್ಲಿ ಕೆಲವರು ಅಂದರೆ ಅವರ ತಾರಾ ಚಂದ್ರಬಲದ ಮೇಲೆ ಕೆಲವರೆಲ್ಲ ನೋಡ್ಬೋದು, ಆದರೂ ಹೆಚ್ಚಾಗಿ ದೋಷಗಳಿಲ್ಲ. ಬೆಳಗಿನ ಜಾವದಲ್ಲಿ ಮಾಡುವ ಮುಹೂರ್ತಗಳು, ಅದಕ್ಕೆ ಇವತ್ತು ಹಸ್ತ ನಕ್ಷತ್ರ ಬೆಳಗಿನ ಜಾವ ಮುಹೂರ್ತ ಅಂತ, ಅಂದರೆ 6:34 ಹಸ್ತ ನಕ್ಷತ್ರ ಖಂಡಿತವಾಗಿ ಶುಭವಾಗಿದೆ. ಅಂದರೆ ಲಾಭ, ಅಮೃತ ಇದೆಲ್ಲ ಕೂಡಿ ಬಂದಿದೆ, ಆದ್ದರಿಂದ ಇದು ಶುಭ. ಆನಂತರ ಬರುವ ಚಿತ್ತಾ ನಕ್ಷತ್ರ ಮಾತ್ರ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂತಂದರೆ ಹಸ್ತ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ 100% ಶುಭ ಸಮಯ. ಇದನ್ನು ಮನಸ್ಸಲ್ಲಿಟ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಕನ್ಯಾ ರಾಶಿ ಬೆಳಗ್ಗೆ 5:53ರಿಂದ ರಾತ್ರಿ 8:06ವರೆಗೂ. ಆನಂತರ ತುಲಾ ರಾಶಿ ಬರುತ್ತದೆ. ಬೆಳಗ್ಗೆ 5:53ರಿಂದ 6:34ವರೆಗೂ ಹಸ್ತ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿತದೆ. 6:34ರಿಂದ ಮಧ್ಯಾಹ್ನ 1:20ವರೆಗೂ ಚಿತ್ತಾ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 1:20ರಿಂದ ರಾತ್ರಿ 8:06ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ, ಕನ್ಯಾ ರಾಶಿ. ಇಷ್ಟಕ್ಕೆ ಕನ್ಯಾ ರಾಶಿನೇ ಮುಗಿತದೆ ರಾತ್ರಿ 8:06ಗೆ. ರಾತ್ರಿ 8:06 ಮೇಲೆ ಲೇಟ್ ನೈಟ್ 2:53 ಚಿತ್ತಾ ನಕ್ಷತ್ರ 3ನೇ ಪಾದ. ರಾತ್ರಿ 2:53 ಮೇಲೆ ಚಿತ್ತಾ ನಕ್ಷತ್ರ 4ನೇ ಪಾದವಿದೆ. ಈ ರೀತಿಯಾಗಿ ಪಾದಗಳನ್ನು ತಿಳಿದು ನಿಮ್ಮ ಮಗು ಅಥವಾ ಯಾರದೇ ಆದರೂ ಮಗು ಜನನವಾಗಿರುವ ಸಮಯಕ್ಕೆ ಏನು ಪಾದ ನಡೀತದೆ ಅಂತ ಕಂಡುಹಿಡಿಬೋದು. ಮತ್ತು 100% ಕೆಟ್ಟೋದು ಒಳ್ಳೆಯದು ಅಂತಲೂ ಕೂಡ ನಾವು ನೋಡ್ತೀವಿ. ಯಾಕೆಂತಂದರೆ 100% ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವ ಕಾರ್ಯಗಳನ್ನ ಕಂಟಿನ್ಯೂ ಮಾಡ್ಬೋದು, ಕೆಟ್ಟ ಟೈಮ್ ಬಂದಿರುವೆ. ಆದರೆ 100% ಅಶುಭವಾಗಿರುವ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ 100% ಶುಭವಾದ ಸಮಯ ಅಂದರೆ ಇವತ್ತು 5:53ರಿಂದ 8:25, ಬೆಳಿಗ್ಗೆ 9:20ರಿಂದ 10:40, ಮಧ್ಯಾಹ್ನ 12:20ರಿಂದ 12:54, ಮಧ್ಯಾಹ್ನ 2:59ರಿಂದ 3:29, ಸಂಜೆ 5:26ರಿಂದ ಬೆಳಗಿನ ಜಾವ 3:04. ಅದೇ ಥರ ಬೆಳಗಿನ ಜಾವ 4:31ರಿಂದ ಶುಭವಾಗಿದೆ ಸೂರ್ಯೋದಯದವರೆಗೂ. ಈ ರೀತಿಯಾಗಿ ಈ ದಿನವಿದೆ. 100% ಕೆಟ್ಟ ಟೈಮ್ನ ನೋಡೋಣ. ಇವತ್ತು ಚಂದ್ರಾಷ್ಟಮ ಯಾರಿಗೆ ಅಂದರೆ ಕುಂಭರಾಶಿಗೆ. 5:53ರಿಂದ ರಾತ್ರಿ 8:06 ಇಲ್ಲಿಯವರೆಗೂ ಕುಂಭರಾಶಿಗೆ ಚಂದ್ರಾಷ್ಟಮ. ಆನಂತರ ರಾತ್ರಿ 8:06 ಮೇಲೆ ಬೆಳಗ್ಗೆವರೆಗೂ ಚಂದ್ರಾಷ್ಟಮ ಮೀನರಾಶಿಗೆ. ಇವರಿಬ್ಬರು ಗಮನ ಕೊಡಿ. ಬೆಳಿಗ್ಗೆ 8:27ರಿಂದ 9:18ವರೆಗೂ ದುರ್ಮುಹೂರ್ತ, 10:42ರಿಂದ 12:18ವರೆಗೂ ರಾಹುಕಾಲ. ನಂತರ 12:56 ಮೇಲೆ ಮಧ್ಯಾಹ್ನ 2:57ವರೆಗೂ ಮೃತ್ಯು. ಮಧ್ಯಾಹ್ನ 3:31ರಿಂದ ಸಂಜೆ 5:08ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 3:36ರಿಂದ ಸಂಜೆ 5:24ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ಅದೇ ಥರ ರಾತ್ರಿ ಅಂತಂದರೆ ಲೇಟ್ ನೈಟ್ 3:06 ಬೆಳಗಿನ ಜಾವ 4:29ವರೆಗೂ ವಿಷಕಾಲವಿದೆ. ಈ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದು. ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಂಡ್ರೆ ಬೇರೆ ರೀತಿಯಾಗಿ ದೋಷಗಳಿರಲ್ಲ. ಇಷ್ಟಕ್ಕೆ ಬೇರೆ ವಿಷಯಕ್ಕೆ ಬರೋಣ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ನಾವು ಫಸ್ಟೇ ಹೇಳಿದ್ವಿ, ಬೆಳಿಗ್ಗೆ ಬರೀ 1 ಅವರ್ ಮಾತ್ರನೇ ಹಸ್ತ ನಕ್ಷತ್ರ ಇರೋದು. ಅಂತಂದರೆ ಪಕ್ಕಾವಾಗಿ ಹಸ್ತ ನಕ್ಷತ್ರದಲ್ಲಿ ಶುಭ ಕಾರ್ಯಗಳು ಅಂತ ಇರೋದು. ಈ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಮತ್ತೆ ದೋಷಗಳಿರಲ್ಲ. ಯಾಕೆಂತಂದರೆ ಇವತ್ತಿನ ಮುಹೂರ್ತ
ಬ್ರಹ್ಮ ಮುಹೂರ್ತ ಅಂತ ಹೇಳುವ ಶುಭ ಸಮಯಗಳು. ಮತ್ತು 1 ಅವರ್ ದಾಟಿ ಬೆಳಿಗ್ಗೆವರೆಗೂ ಶುಭವಾಗಿದೆ ಅಂತಂದಿವೆ, ಅಂದರೆ 6:34ವರೆಗೂ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಿಗ್ಗೆ 6:34ವರೆಗೂ ಆರೋಗ್ಯವು, ಶತ್ರುನಾಶವೂ ಉಂಟು, ಅಂದರೆ ಶತ್ರುಕುನಾಶ ನಿಮಗೆ ಶುಭವಾಗುತ್ತದೆ. ಆನಂತರ ಪ್ರತ್ಯೇಕ್ತಾರೆ, ಹೇಳ್ಕೊಳ್ಳುವಂತೆ ಇಲ್ಲ, ನೋಡ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ವಿಪತ್ತು ಉಂಟು, ಶತ್ರುನಾಶವಿದೆ 6:34ವರೆಗೂ. ಆನಂತರ ಕ್ಷೇಮವು ಅನುಕೂಲವೂ ಇದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಸಂಪತ್ತು ಉಂಟು, ಶತ್ರುನಾಶವೂ ಇದೆ. ಇದೆಲ್ಲ ಬೆಳಗ್ಗೆ 6:34ವರೆಗೂ. ಆಮೇಲೆ ಏಟು ಗಾಯಗಳು ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತು, ಕಾರ್ಯ ವಿಘ್ನಗಳು 6:34ವರೆಗೂ. ಆಮೇಲೆ ಸಮಯ ಶುಭವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆಯು ಕಾರ್ಯವಿಘ್ನವು 6:34ವರೆಗಿದೆ. ಆನಂತರ ಸಂಪತ್ತು, ಕಾರ್ಯವಿಘ್ನ ಸ್ವಲ್ಪ ಇದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಪರಮ ಮಿತ್ರ, ಅಂದರೆ ಅನುಕೂಲ. ಆನಂತರ ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ನಂತರ ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆದರೂ ಆನಂತರವೂ ಶುಭವಾಗಿದೆ, ಪರಮ ಮೈತ್ರಿಧಾರೆ ಅಂತ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಬೆಳಗ್ಗೆ 6:30 ಮೇಲೆ ಸ್ವಲ್ಪ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 6:34 ಮೇಲೇ ಶುಭವಾಗಿರೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, 6:34ವರೆಗೂ ಸಾಧಕಧಾರೆ, ಲಾಭವೂ ಹೆಚ್ಚು. ಈ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು. ನಂತರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಶುಭವಾಗಿಲ್ಲ, ಪ್ರತ್ಯೇಕ್ತಾರೆ. ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ, ನೋಡ್ಕೊಂಡು ಮಾಡಿ. ಚಿತ್ತಾ ನಕ್ಷತ್ರ ಬಂದ ಮೇಲೆ ಅಂತಂದರೆ 6:34 ಮೇಲೆ ಅನುಕೂಲವಿದೆ, ಲಾಭವೂ ಹೆಚ್ಚಾಗುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ 6:34ವರೆಗೂ ಅನುಕೂಲಕರವಾಗಿದೆ. ಆನಂತರ ಹೇಳ್ಕೋಬೇಕು ಅಂತಂದರೆ ಖಂಡಿತವಾಗಿ ಶುಭವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಏಟು ಗಾಯಗಳು, ಧನಹಾನಿಯೆಲ್ಲ ಉಂಟು. ಆನಂತರ ಅಂದರೆ 6:34 ಮೇಲೆ ಕ್ಷೇಮವು, ಧನಹಾನಿಯೂ ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಧನಹಾನಿಯೂ ಇದೆ, ಅದರಿಂದ ಸ್ವಲ್ಪ ಗಮನ ಕೊಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಆರೋಗ್ಯವಿದೆ, ಬೆಳಗ್ಗೆವರೆಗೂ ಚೆನ್ನಾಗಿದೆ 6:30ವರೆಗೂ. ಆನಂತರ ಸ್ವಲ್ಪ ಅಂದರೆ ಕೆಲಸಗಳಿಗೆ ಹೋಗೋರವರೆಲ್ಲ ಹುಷಾರಾಗಿರಬೇಕಾಗ್ತದೆ. ವಿಪತ್ತು ಅಂದರೆ ಏಟು ಗಾಯಗಳೆಲ್ಲ ಉಂಟಾಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿಯೂ 6:34 ಮೇಲೆ ಶುಭವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ 6:34ವರೆಗೂ. ಆನಂತರ ಪರವಾಗಿಲ್ಲ, 60% ಚೆನ್ನಾಗಿದೆ. ಚಿತ್ತಾ ನಕ್ಷತ್ರ ತುಳಾರಾಶಿ, ಪರಮ ಮಿತ್ರಧಾರೆಯಾಗಿ ವ್ಯಯವೂ ಇದೆ, ಇದೆಲ್ಲ 6:34ವರೆಗೂ. ಆನಂತರ ಪರವಾಗಿಲ್ಲ, ಅಂದರೆ 60% ಚೆನ್ನಾಗಿರುತ್ತದೆ. ಸ್ವಾತಿ ನಕ್ಷತ್ರ ತುಳಾರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತಿನ ದಿನದ ಪೂರ್ತಿ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಳಾರಾಶಿ, ಟೆನ್ಷನ್, ವ್ಯಯ ಇದೆಲ್ಲ ಇದೆ. ಈಗ ನಾವು ಹೇಳುವಂಥದ್ದು ಒಂದು ವಿಷಯ ಏನು ಅಂತಂದರೆ, ಯಾರೇ ಆದರೂ ನಿಮಗೂ ತಾರಾಬಲ ಚಂದ್ರಬಲವೆಲ್ಲ ಅಷ್ಟೊಂದು ಶುಭವಾಗಿ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂತಂದರೆ, ನೀವು ನಿಮ್ಮ ಹೆಸರಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರು. ಈಗ ಎಲ್ಲ ನಕ್ಷತ್ರಕ್ಕೂ 27 ನಕ್ಷತ್ರಗಳಿಗೂ ಕೊಟ್ಟಿರ್ತೀವಿ, ಅದನ್ನು ವಿಂಗಡಿಸಿ 36 ಪಾದಗಳಿಗೂ ಕೊಟ್ಟಿರ್ತೀವಿ. ಯಾರಿಗೆ ಚೆನ್ನಾಗಿರುತ್ತದೋ ಅವರಲ್ಲಿ ಮಾಡ್ಬೋದು ಕೆಲವು ಕಾರ್ಯಗಳು, ಎಮರ್ಜೆನ್ಸಿ ಇದ್ದರೆ. ನನಗೆ ಸರಿ ಇಲ್ಲವಲ್ಲ ಇವತ್ತು ಹಂಗೆ ಅಂತ ಕೊರಗೋದು ಬೇಡ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ 6:34ವರೆಗೂ. ಆಮೇಲೆ ಶುಭಕರವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ 6:34 ಮೇಲೆ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಆರೋಗ್ಯ, ಉದ್ಯೋಗ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ನಿಮಗೆ ಏಟು ಗಾಯಗಳು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ 6:34ವರೆಗೂ. ಆನಂತರ ಆರೋಗ್ಯವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿ ಇದೆ 6:34ವರೆಗೂ. ಆನಂತರ ವಿಪತ್ತು ಉಂಟು, ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನೆಲ್ಲ ಮಾಡೋಕ್ಕೆ ಸಮಯ ಸರಿಯಾಗಿಲ್ಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತುಂಟು 6:34ವರೆಗೂ ಶುಭವಾಗಿದೆ. ಆನಂತರ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಜನ್ಮತಾರೆ,
ಅಂದರೆ ಖಂಡಿತವಾಗಿಯೂ ಪೂಜೆ ಪರಿಹಾರ ಅಥವಾ ಮನಸ್ಸಲ್ಲಿ ದೇವರನ್ನ ಧ್ಯಾನ ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ. ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಬೆಳಗ್ಗೆ 1 ಅವರ್ ಸೂಪರ್ ಆಗಿದೆ. ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತವಾಗಿ ಸಕ್ಸಸ್ ಉಂಟು. ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ 6:34ವರೆಗೂ ಶುಭವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನ ಪೂರ್ತಿ ಚೆನ್ನಾಗಿದೆ. ಪೂರ್ವಾಷಾಢ, ಪೂರ್ವಭಾದ್ರ ಈ ಥರ 2 ಥರ ನಕ್ಷತ್ರಗಳಿದೆ. ಇದರಲ್ಲಿ ಪೂರ್ವಭಾದ್ರ ನಕ್ಷತ್ರವನ್ನು ಈಗ ನೋಡ್ತೀವಿ ಕುಂಭರಾಶಿ. ಇದರಲ್ಲಿ ಜನನವಾದ ನಿಮಗೆ ಖಂಡಿತವಾಗಿಯೂ ಟೆನ್ಷನ್ ಇದೆ, ರೋಗ ವೃದ್ಧಿ ಉಂಟು, ವೇಸ್ಟ್ ಇದೆಲ್ಲ 6:30ವರೆಗೆ ಮಾತ್ರ. ಆನಂತರ ಶುಭಕರವಾಗಿದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ 6:30 ಮೇಲೇನೆ ಶುಭವಾಗಿರೋದು. ಆದ್ದರಿಂದ ಈ ಸಮಯದ ಮೇಲೆ ನಿಮ್ಮ ಕಾರ್ಯಗಳಿರಲಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು ಸುಖವು 6:34ವರೆಗೂ. ಆನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, 6:34ನ ಮೇಲೆ ಶುಭಕರವಾಗಿದೆ. ಖಂಡಿತವಾಗಿ ಅಭಿವೃದ್ಧಿಯೂ ಕೂಡಿ ಬರುತ್ತದೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.